ಅಕ್ಕ, ಕಾಫಿ ರೆಡಿ ಆಯ್ತಾ? ಆಗ್ತಾ ಇದೆ, 2 ನಿಮಿಷ ಕೊಡ್ತೀನಿ. ಅಕ್ಕ, ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ. ಯಾಕೋ ಬೆಳಗ್ಗೆ ಎದ್ದಾಗಿಂದ ತಲೆ ನೋವ್ತಿದೆ. ಸರಿ. ವಸು, ನೀನು ಹೇಳಿದ ಅಷ್ಟು ತರಕಾರಿ ತಂದಿದ್ದೀನಿ. ಈ ತರಕಾರಿನೋ ದಿನೇ ದಿನೇ ಒಳ್ಳೆ ಚಿನ್ನದ ರೇಟ್ ಥರ ಗಗನಕ್ಕೆ ಇರ್ತಾ ಇದೆ. ತೆಗೆದಿಟ್ಕೊಂಬಿಡಮ್ಮ. ಸರಿ ಅತ್ತೆ. ಅತ್ತೆ, ಕಾಫಿ ರೆಡಿ ಆಗ್ತಾ ಇದೆ, 2 ನಿಮಿಷ ಕೊಡ್ತೀನಿ ರೀ. ಸರಿನಾ? ಅಕ್ಕ, ನನ್ಗೆ ಇನ್ನೊಂದು ಲೋಟ ಕಾಫಿ ಕೊಡಿ. ನಾನು ಹೋಗಿ ನಮ್ಮ ಯಜಮಾನ್ರು ಕೊಟ್ಟು ಬರ್ತೀನಿ. ನನ್ಗೂ 1 ಲೋಟ ಎಕ್ಸ್ಟ್ರಾ ಕೊಡಿ ಅಕ್ಕ. ನಾನು ಹೋಗಿ ನಮ್ಮ ಯಜಮಾನ್ರು ಕೊಟ್ಟು ಬರ್ತೀನಿ. ಅಯ್ಯೋ, ಮರ್ತೇ ಹೋಯ್ತು ನನ್ಗೆ. ನಮ್ಮ ಯಜಮಾನ್ರು ಮನೇಲಿಲ್ಲ. ರಾತ್ರಿ ನಾಯಕರು ಕರೆದ್ರು ಅಂತ ಅವ್ರ ಮನೆಗೇನೋ ಕೆಲ್ಸ ಇದೆ ಅಂತ ಹೋದ್ರು. ಇನ್ನೂ ಮನೆಗೆ ಬಂದಿಲ್ಲ. ಏನ್ ಸಾಕ್ಷಿ, ನಿಮ್ ಯಜಮಾನ್ರು ನೈಟ್ ಡ್ಯೂಟಿ ಮಾಡಕ್ ಹೋಗಿದಾರ? ಅಲ್ಲ, ಇಲ್ಲಿ ಯಾರೋ ಒಬ್ಳು ಹೇಳ್ತಾ ಇದ್ಲು, ನಾಯಕರು ಮನೆಗೆ ಹೋದ್ರೆ ನಾನು ಮನೇನ ಒಂದ್ ಮಾಡ್ಬಿಡ್ತೀನಿ, ಹಾಗ್ ಮಾಡ್ಬಿಡ್ತೀನಿ, ಹೀಗ್ ಮಾಡ್ತೀನಿ ಅಂತ ಹಾರಾಡ್ತಿದ್ಲಪ್ಪ. ಅಯ್ಯೋ, ಯಾರೆಷ್ಟೇ ಹಾರಾಡಿದ್ರು ಹೋರಾಡಿದ್ರು ಎಗ್ರ ಬಿದ್ದಿ ಹುರುಳಾಡಿದ್ರು ನಮ್ಮ ಯಜಮಾನ್ರನ್ನ ನಾಯಕರಿಂದ ದೂರ ಮಾಡಕ್ಕೆ ಯಾರಿಂದಲೂ ಆಗಲ್ಲ. ನಾಯಕರಂದ್ರೆ ನಮ್ಮ ಯಜಮಾನ್ರಿಗೆ ದೇವ್ರ ಸಮಾನ. ಅವರು ರಾಮಂತರ, ಇವರು ಆಂಜನೇಯನ್ ತರ. ಅವರಿಬ್ರು ಮಧ್ಯ ಬೆಂಕಿ ಹಚ್ಚಕ್ಕೆ ಯಾವಳೆ ಬಂದ್ರು ಏನೂ ನಡೆಯಲ್ಲ. ಸಾಕ್ಷಿ, ಸುಮ್ಮನಿದ್ರೆ ಸರಿ. ಈ ರೀತಿ ಎಲ್ಲ ಮಾತಾಡೋದು ಚೆನ್ನಾಗಿರೋದಿಲ್ಲ. ಹ್ಞೂ ಅತ್ತೆ, ಸಾಕ್ಷಿ ಪಾಪ ಇರೋದನ್ನ ತಾನೇ ಹೇಳ್ತಿರೋದು. ನೀವು ಎಷ್ಟು ವರ್ಷದಿಂದ ನಾಯಕರಿಂದ ದೂರ ಇರು ಅಂತ ವಿಕ್ರಮ್ಗೆ ಹೇಳಿದ್ದೀರಾ, ನಾಯಕರ ಜೊತೆ ಸೇರ್ಬೇಡ ಅಂತ. ಆದ್ರೆ ನಿಮ್ ಮಾತನ್ನ ಅವ್ನು ಕೇಳಿದ್ನಾ? ಯಾರೇ ತಲೆ ಕೆಳಗ್ ಮಾಡಿ ನಿನ್ ತಪಸ್ ಮಾಡಿದ್ರು ನಾಯಕರಿಂದ ವಿಕ್ರಮ್ನ ದೂರ ಮಾಡೋದಕ್ಕೆ ಯಾರಿಂದಲೂ ಆಗಲ್ಲ. ನಾಯಕರೇ ಬಂದು ಹೊಡೆದು ಅವನ್ನ ಆಚೆ ಹೋಗು ಅಂತ ಹೇಳಿದ್ರು ಅವನವ್ರ ಕಾಲ್ ಕೆಳಗಡೆ ಇರ್ತಾನೆ ಹೊರತು ಅವ್ನ್ ಯಾರ ಮಾತನ್ನು ಕೇಳ್ಕೊಂಡು ಅವ್ರನ್ನ ದೂರ ಮಾಡ್ಕೊಳಲ್ಲ. ಕುಂಡ, ನನಗೆ ಹುಷಾರಿಲ್ಲ ಅಂದ್ರು ನನ್ನ ಬಿಟ್ಟು ನಾಯಕನ್ ನೋಡಕ್ ಹೋಗ್ಬಿಟ್ಟ. ಬೆಳಿಗ್ಗೆ ಇಬ್ರು ಶುರು ಮಾಡ್ಕೊಂಡ್ಬಿಟ್ರ. ಮೊದ್ಲೇ ಅವಳಿಗೆ ಹುಷಾರಿಲ್ಲ. ಈ ಸಮಯದಲ್ಲೂ ನಿಮ್ಮ ಹೊಟ್ಟೆ ಕಿಚ್ಚು ತೀರಿಸ್ಕೋಬೇಕಾ? ನಿಮ್ ಮಾತು ಕೇಳಿ ಪಾಪ ಬೇಜಾರಾಗಿ ಹೊಟ್ಟೆ ಹೋದ್ಲು. ಅಯ್ಯೋ, ಹೋದ್ರೆ ಹೋಗ್ಲಿ ಬಿಡಿ ಅಕ್ಕ. ನಾವೇನಾದ್ರೂ ಸುಳ್ಳು ಹೇಳಿದ್ವಾ? ನಿಜ ತಾನೇ ಹೇಳಿದ್ವಿ. ಹೌದು, ಸತ್ಯ ಹರಿಶ್ಚಂದ್ರನ್ ತುಂಡುಗಳು ನೀವಿಬ್ರು. ಸತ್ಯ ಬಿಟ್ರೆ ಬಾಯಿಂದ ಬೇರೆ ಏನು ಬರೋದಿಲ್ಲ. ವೇದ, 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 ವೇದ ಎಲ್ಲಿ ಹೋದ್ಲು? ಕಾಣಿಸ್ತಾನೆ ಇಲ್ಲ. ಮನೆಗೆ ಸಾಮಾನು ಏನಾದ್ರೂ ತರಕ್ ಅಂಗಡಿಗೆ ಹೋದ್ಲಾ?
ಬೆತ್ತಳ ಎಲ್ಲ ಹೋಗ್ಲು ಬೆತ್ತಳ 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 ಅದಕ್ಕೆ ಬೇತಾಳ ನೋಡಿದ್ರ ಮನೇಲಿ ಕಾಣಿಸ್ತಿಲ್ಲ. ಅದು ವಿಕ್ರಮ್. ಅತಿಗೆ ಅವಳಿಗೆ ಹುಷಾರಿಲ್ಲ, ಜ್ವರ ಅಂತ ಮಲ್ಕೊಂಡಿದ್ಲು. ಇವಾಗ ನೋಡಿದ್ರೆ ಪತ್ತೆ ಇಲ್ಲ. ವಿಕ್ರಮ್, ನೀನು ಕೋಟೆ ರಾಜೇಂದ್ರನ್ ಕೆಲ್ಸದ ಮೇಲೆ ಹೋದೆ ಅಂತ ಇವರಿಬ್ರು ಸೇರ್ಕೊಂಡು ಅವಳನ್ನ ಹಂಗಿಸ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡು ಬೇಜಾರಾಗಿ ಹೊರಗಡೆ ಹೋದ್ಲು. ನಾನು ಅವಳ ಹಿಂದೆನೆ ಬಂದೆ, ಆದ್ರೆ ಅವಳೆಲ್ಲೂ ಕಾಣಿಸ್ಲಿಲ್ಲ. ಮನೆಗೇನಾದ್ರೂ ಸಾಮಾನು ತರೋದಕ್ಕೆ ಅಂಗಡಿಗೆ ಹೋದ್ಲು ಅನ್ಕೊಂಡೆ. ನಿಮ್ಗೇನು ಮಾಡಕ್ ಕೆಲಸ ಇಲ್ವಾ? ಯಾವಾಗ ನೋಡಿದ್ರು ಅವ್ರ ಮನೆ ಇನ್ನಕ್ಕೆ ನೋಡೋದು, ಒಣಕ್ ಮಾಡೋದು, ಒಬ್ರು ಚೆನ್ನಾಗಿರೋ ಸಾಕು ಉರ್ಕೊಂಡು ಸಾಯೋದು. ಇದೇನಾ ನಿಮ್ ಜೀವನ? ವಿಕ್ರಮ್, ಅದಕ್ಕೆ ನೀವು ಮಾತಾಡಬೇಡಿ. ನಿಮ್ಮ ಮೇಲೆ ಸ್ವಲ್ಪ ಗೌರವ ಇತ್ತು, ಇವ್ರ ಜೊತೆ ಸೇರ್ಕೊಂಡು ಅದನ್ನ ಹಾಳು ಮಾಡ್ಕೊಂಡ್ರಿ. ನಾವೇನಾದ್ರೂ ಅವಳಿಗೆ ಸುಳ್ಳು ಹೇಳಿದ್ವಾ? ನೀನ್ ನಾಯಕರು ಕೆಲ್ಸಕ್ಕೆ ಹೋಗಿದ್ ನಿಜ ತಾನೆ? ಮಾತೆತ್ತಿದ್ರೆ ಅವಳು ನಿನ್ನ ಹತ್ರ ಜಗಳ ಮಾಡೋದೇನಕ್ಕೆ? ನಾಯಕರಿಂದ ದೂರ ಇರು ಅಂತ ತಾನೆ? ತಪ್ಪು ಮಾಡೋದು ನೀನು, ಅಪ್ಪು ಅದ ನಮ್ಮೇಲ. ಘೋರ ಕಲಿಯುಗ. ಅಕ್ಕ ಅಕ್ಕ, ವಿಕ್ರಮ್, ಅವಳು ಅಂಗಡಿಗೆ ಹೋಗಿದ್ದಿದ್ರೆ ಇಷ್ಟೊತ್ತಾಗ್ಲೇ ವಾಪಸ್ ಬರಬೇಕಾಗಿತ್ತು ಕಣೋ. ಬೇಜಾರು ಮಾಡಿಕೊಂಡು ದೇವಸ್ಥಾನಕ್ಕೆ ಏನಾದರೂ ಹೋಗಿದ್ದಾಳೆ. ಪಾಪ ಕಣೋ, ಮೈ ಬೇಳೆ ಸುಡ್ತಾ ಇತ್ತು. ಹೋಗಿ ನಾನು ಹೋಗಿ ಹುಡ್ಕೊಂಡ್ ಬರ್ತೀನಿ. ಮೊದಲು ಹೋಗು. ನಮ್ಮ ಯಜಮಾನ್ರು ಮನೇನಿಲ್ಲ. ರಾತ್ರಿ ನಾಯಕರು ಕರೆದ್ರು ಅಂತ ಅವ್ರ ಮನೆಗೇನೋ ಕೆಲ್ಸ ಇದೆ ಅಂತ ಹೋದ್ರು. ಅಲ್ಲ, ಇಲ್ಲಿ ಯಾರೋ ಒಬ್ಳು ಹೇಳ್ತಾ ಇದ್ಲು, ನಾಯಕರು ಮನೆಗೆ ಹೋದ್ರೆ ನಾನು ಮನೇನ ಒಂದ್ ಮಾಡ್ಬಿಡ್ತೀನಿ, ಹಾಗ್ ಮಾಡ್ಬಿಡ್ತೀನಿ, ಹೀಗ್ ಮಾಡ್ತೀನಿ ಅಂತ. ನಾಯಕರಂದ್ರೆ ನಮ್ಮ ಯಜಮಾನ್ರಿಗೆ ದೇವ್ರ ಸಮಾನ. ಅವರು ರಾಮಂತರ, ಇವರು ಆಂಜನೇಯಂತರ. ನಾನೇನೇ ಪ್ರಯತ್ನ ಮಾಡಿದ್ರು ಎಲ್ಲ ಪ್ರಯತ್ನನೂ ವ್ಯರ್ಥ ಆಗ್ತಿದೆ. ನನ್ನ ಕೈಲಿನ ಬದಲಾಯಿಸೋದಕ್ಕೆ ಆಗಲ್ವಾ? ಸಾಕ್ಷಿ ಹೇಳ್ದಂಗೆ ನನ್ನ ನಾಯಕನ ಮುಂದೆ ಸೋತೋಗ್ತೀನಾ? ಆಟೋ ವಿಕ್ರಮ್, ಬೇತಾಳ ಸಾಮಾನ್ಯವಾಗಿ ಹೋಗೋ ಕಡೆ ಹುಡ್ಕಾರ್ದು, ಎಲ್ಲೂ ಕಾಣಿಸ್ತಿಲ್ಲ. ಓ ಹೌದಾ? ಅವಳಿಗೆ ಯಾವ್ದಾದ್ರು ಕಾಲ್ ಬಂದು ಹೋಗಿದ್ದಾಳೋ, ಅಥವಾ ಇಂಥ ಕಡೆ ಹೋಗ್ತಿದ್ದೀನಿ ಅಂತ ಯಾರಿಗಾದ್ರೂ ಹೇಳ್ದಾಗ ನೀನು ಕೇಳಿಸ್ಕೊಂಡ್ಯಾ? ಸ್ವಲ್ಪ ನೆನ್ಸ್ಕೊಂಡೇಳು. ಇಲ್ಲ ಇರೋ, ಅವಳು ಇವತ್ತು ನಮ್ ಯಾರ ಜೊತೆನೂ ಮಾತಾಡಿಲ್ಲ. ಅವಳ ಪಾಡಿಗಳು ಮೆಟ್ಲು ಇಳ್ಕೊಂಡ್ ಬಂದ್ಲು, ನಮ್ ಕಡೆ ಒಂದ್ ಲುಕ್ ಕೊಟ್ಲು, ಅವಳ ಪಾಡಿಗಳು ಹೋಗ್ತಾನೆ ಇದ್ಲು. ಹೋಗಿರ್ಬೋದು. ಬಹುಶಃ ನಿನ್ ಜೊತೆ ಬಾಳಕ್ ಇಷ್ಟ ಇಲ್ದೆ ಅವ್ರ ತವ್ರ ಮನೆಗೆ ಹೋಗಿರ್ಬೋದು. ನೀನ್ ಏನೇ ತಿಪ್ಪಲಾಗ ಹಾಕಿದ್ರು ಅವಳು ನಿನಗ್ ಸೂಟ್ ಆಗಲ್ಲ. ಯಾವತ್ತಿದ್ರು ಅವಳು ಟೆಂಪ್ರವರಿ, ನಾನ್ ಪರ್ಮನೆಂಟ್. ಅದ್ ಎಷ್ಟು ಬೇಗ ನಿನ್ಗೆ ಅರ್ಥ ಆಗುತ್ತೋ
ಅಷ್ಟು ನಿನಗೆ ಒಳ್ಳೇದು. ಹಲೋ. ಹಾಂ ಪ್ರೀತಮ್ ಸರ್, ನಾನು ಸಾಕ್ಷಿ ಮಾತಾಡ್ತಿದ್ದೀನಿ. ಏನು ಮಾಡ್ತಿದ್ದೀರಾ? ಪ್ರಶಾಂತವಾಗಿ ಒಂದು ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ. ನಿಮ್ಗೊಂದು ಶುಭ ಸುದ್ದಿ ಹೇಳೋಣ ಅಂತ ಫೋನ್ ಮಾಡಿದೆ. ವೇದ ಮನೇಲಿ ಕಾಣ್ತಾ ಇಲ್ಲ. ವಿಕ್ರಮ್ ಅವಳನ್ನ ಊರೆಲ್ಲ ಹುಡುಕ್ತಾ ಇದ್ದಾನೆ. ಅಂದ್ರೆ ಅವಳು ಎಲ್ಲಿಗೆ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ನಿನ್ನನ್ನು ಅವನು ನಾನಾ ಥರದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಇದನ್ನ ತಾನೇ ಹೇಳಕ್ಕೆ ನಿನ್ನನ್ನು ಕಾಲ್ ಮಾಡಿದೆ. ಹೇಗೆ ಸರ್, ನೀವು ಅಲ್ಲೆಲ್ಲೋ ನಿಂತ್ಕೊಂಡು ಇಲ್ಲಿ ನಡೀತಿರೋದ್ರ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ತೊಗೊಂಡಿದ್ದೀರಾ? ವೇದ ಈಗ ನನ್ನ ಕಸ್ಟಡಿಯಲ್ಲೇ ಇದೆ.